ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮ್ಮ ಹೆಸರು ಟಿ ಪಂಪಾಪತಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್, ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು. ದಿನಾಂಕ 16/2/2024 ಸಂವಿಧಾನ ಜಾಗೃತಿ ಜಾಥಾ ಯಾತ್ರೆ ಕುಡ್ತಿನಿಗೆ ಆಗಮಿಸಿದ್ದು, ಅಲ್ಲಿ ಸ್ಥಳೀಯ ಅಧಿಕಾರಿ ಚೀಫ್ ಆಫೀಸರ್ ಯಾರನ್ನು ಅಲ್ಲಿ ಸ್ಥಳೀಯರನ್ನು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರನ್ನು ಆಮೇಲೆ ಸಂಘ ಸಂಸ್ಥೆಯನ್ನು ಯಾರನ್ನ ಇನ್ವೈಟ್ ಮಾಡದೆ ಜಾಥಾಕ್ಕೆ ಅವಮಾನ ಮಾಡಿ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಸಂಗತಿ ಕುಡ್ತಿನಿ ಪಟ್ಟಣದಲ್ಲಿ ನಡೆದಿರುತ್ತದೆ. ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ಸುತ್ತ ಕೊಟ್ಟಿದ್ದೀವಿ ಹಾಗೂ ಪತ್ರಿಕೆ ಮಾಧ್ಯಮದಲ್ಲಿ ಪ್ರೆಸ್ಸನ್ನು ಮಾಡಿದ್ದೇವೆ. ಆದ್ದರಿಂದ ಅಂಬೇಡ್ಕರ್ ಜಾಥಾಕ್ಕೆ ಅವಮಾನ ಮಾಡಿದ್ರಿಂದ ಇವರನ್ನು ತಕ್ಷಣ ಅಮಾನತು ಮಾಡಬೇಕಂತೇಳಿ ನಾವೆಲ್ಲರೂ ಒಕ್ಕಲಿನಿಂದ ಹೋರಾಟ ಮಾಡ್ತೇವೆ. ಅವರ ಒಂದು ನಿರ್ಲಕ್ಷ್ಯವನ್ನು ಖಂಡಿಸಿ ಅಮಾನತು ಮಾಡ್ಬೇಕಂತಂದೇಳಿ ನಾವು ಹೋರಾಟ ಮಾಡ್ತೀವಿ. ಮನವಿ ಮಾಡಿವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಹನುಮಂತ್ ಅಂತೇಳಿ ಕುಡ್ತಿನಿಂದ ಮೊನ್ನೆ 17ನೇ ತಾರೀಕು ನಡೆದಂಥ ಸಂವಿಧಾನ ಜಾಗೃತಿ ಜಾಥಾ ಕರ್ನಾಟಕದಾದ್ಯಂತ ಯಶಸ್ವಿಯಾಗಿದೆ ಹಾಗೂ ಬಳ್ಳಾರಿಯಲ್ಲೂ ಕೂಡ ಯಶಸ್ವಿಯಾಗಿದೆ. ಇದೇನಾದ ಕುಡ್ತಿನಿ ಪಟ್ಟಣ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ನಡಿಬೇಕಾದಂಥ ಕಾರ್ಯಕ್ರಮ ಜಾಗೃತಿ ಜಾಥಾ ಚೀಫ್ ಆಫೀಸರ್ ಅವರ ಆಡಳಿತ ವೈಕಲ್ಯದಿಂದ ಇದೇನಿದೆ ಪಟ್ಟಣ ಪಂಚಾಯತಿ ಜನಪ್ರತಿನಿಧಿಗಳಿಗೆ ಆಗಲಿ ಮತ್ತು ಸಂಘ ಸಂಸ್ಥೆಗಳಿಗೆ ಆಗಲಿ ಯಾವುದೇ ರೀತಿಯ ಅವರಿಂದ ಏನಿದೆ ಮಾರ್ಗದರ್ಶನ ಪಡೆಯದೆ ಅವರಿಗೆ ವಿಷಯನ ತಿಳಿಸದೆ ಕೇವಲ ಖಾಲಿ ಕುರ್ಚಿಗಳು ಬೆರಳೆಣಿಕೆಯಷ್ಟು ಜನಗಳ ಮಧ್ಯೆ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಈ ಕಾರ್ಯಕ್ರಮ ವಿಫಲವಾಗಿದೆ. ಆದ ಕಾರಣ ಈ ಚೀಫ್ ಆಫೀಸರ್ ಅವ್ರನ್ನ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಬೇಕು. ಅಮಾನತು ಮಾಡದೇ ಹೊರತು ನಾವು ದಲಿತ ಸಂಘಟನೆಗಳು ಕೂಡುವುದಿಲ್ಲ. ಹಂಗೇನಿದ್ರು ಅಮಾನತು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.